ರಾಜ್ಯದ ಎಲ್ಲ ಕಡೆ ಜಾತಿ ಗಣತಿ, ನಾನು ಅವಾಗವಾಗ ಹೇಳ್ತೀನಿ, ಇದು ಜಾತಿ ಗಣತಿ ನಾವು ಹೇಳೋದಕ್ಕೆ ಈಸಿ ಆಗಲಿ ಅಂತ ಹೇಳೋದು. ಟೆಕ್ನಿಕಲಿ ಹೇಳಬೇಕು ಅಂದರೆ ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ. ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇದೆ. ಕೆಲವರು ತಾರ್ಕಿಕ ಪ್ರಶ್ನೆಗಳನ್ನು ಕೇಳ್ತಾರೆ. ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ಸಮುದಾಯಗಳ ಸರ್ವೆ ಮಾಡಲಿ, ಎಲ್ಲರದ್ದು ಸರ್ವೆ ಇವ್ರು ಯಾಕೆ ಮಾಡ್ತಿದ್ದಾರೆ ಅಂತ. ಕಾನೂನಿನಲ್ಲಿ ಅದನ್ನು ಪ್ರಶ್ನಿಸಲಾಗಿತ್ತು. ಹೈಕೋರ್ಟು ಇಲ್ಲ ಸರ್ವೆ ನಡೀಲಿ ಬಿಡಿ, ಮುಂದುವರಿಲಿ ಬಿಡಿ ಅಂತ ಹೇಳಿದೆ. ರಾಜ್ಯದಾದ್ಯಂತ ನಡೀತಾ ಇತ್ತು. ಕೆಲವು ಟೆಕ್ನಿಕಲ್ ರೀಸನ್ಸಿಗೆ ಬೆಂಗಳೂರಿನಲ್ಲಿ ಅದು ಶುರುವಾಗಿರಲಿಲ್ಲ. ಅಂತೂ ಇಂತೂ ಶುರುವಾಯಿತು. ಬೆಂಗಳೂರಿನಲ್ಲೂ ಜಾತಿ ಗಣತಿ ಆರಂಭವಾಗಿದೆ. ಮನೆ ಮನೆಗೆ ಭೇಟಿ ಕೊಡಬೇಕು, ಎಲ್ಲರ ಮನೆಗೂ ಹೋಗಬೇಕು. ಎಲ್ಲರ ಮನೆ ಅಂದರೆ ಎಲ್ಲರ ಮನೆ. ಇವತ್ತು ಉಪಮುಖ್ಯಮಂತ್ರಿಗಳ ಮನೆಗೆ ಗಣತಿ ಮಾಡುವವರು ಬಂದಿದ್ದರು. ಕ್ವಶನೇರ್ ಫಿಕ್ಸ್ ಇರುತ್ತೆ. ಆ ಪ್ರಶ್ನೆಗಳನ್ನು ಕೇಳಲೇಬೇಕು. ಉಪಮುಖ್ಯಮಂತ್ರಿಗಳ ಎದುರು ಕೂತ್ಕೊಂಡು ನಿಮಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆಯಾ ಅಂತ ಕೇಳಿದ್ರು ಅವರು. ಹೌದು ಸಿಕ್ಕಿದೆ ಅಂದರು. ಸಿಕ್ಕಿದೆ ಅಂದರು. ಇನ್ನೂ ಸಿಗಬೇಕಾಗಿದೆ ಅನ್ನೋದು ಮನಸ್ಸಿನಲ್ಲಿ ಇರಲಿ. ಹೌದು ಸಿಕ್ಕಿದೆ ಅಂದರು. ಅದಕ್ಕೆ ಏನಂತ ಹಾಕ್ಕೋಬೇಕು ಅಂದರೆ ಮಂತ್ರಿ ಅಂತ ಹಾಕ್ಕೊಳ್ಳಿ. ಮಂತ್ರಿ ಆಪ್ಷನ್ ಇಲ್ಲ ಅಲ್ಲಿ. ಮಂತ್ರಿ ಅಂತ ಬರ್ಕೊಳ್ಳೋದಕ್ಕೆ ಆಪ್ಷನ್ ಇಲ್ಲ. ಅದು ಇಲ್ವಲ್ಲ ಸರ್, ಏನು ಮಾಡೋದು ಅಂದರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹಾಕ್ಕೊಳ್ಳಿ ಅಂದ್ರೆ ಅದನ್ನು ಹಾಕ್ಕೊಂಡ್ರು ಜಾತಿ ಗಣತಿ ಮಾಡುವಂಥವ್ರು. 60 ಪ್ರಶ್ನೆ. ಅದೇನು ಇಡಿನ ಎಷ್ಟು ಪ್ರಶ್ನೆ ಏನಾದ್ರು ಕೇಳ್ತೀವಿ ನೀವು ಕುತ್ಕೊಂಡು ಉತ್ತರ ಕೊಡಬೇಕು ಅನ್ನೋದಕ್ಕೆ. ITನ CBIನ ಜಾತಿ ಗಣತಿ ಮಾಡೋರು. ಅವರ ಮೇಲೂ ಉಪಮುಖ್ಯಮಂತ್ರಿಗಳು ಗರಂ ಆದರು. ಇಷ್ಟೊಂದು ಪ್ರಶ್ನೆಗೆ ಉತ್ತರ ಕೊಡೋ ತಾಳ್ಮೆ ಇರೋದಿಲ್ಲ ಅಂತ. ಸಿಂಪಲ್ ಆಗಿರ್ಬೇಕ್ರಿ ಪ್ರಶ್ನೆ. ನಿಮ್ಮ ಹೆಸರೇನು, ಮನೆಯಲ್ಲಿ ಯಾರ್ಯಾರಿದ್ದೀರಿ, ಆದಾಯ ಎಷ್ಟಿದೆ, ಯಾವ ಜಾತಿ, ಇಷ್ಟು ಕೇಳಿದರೆ ಸಾಕಪ್ಪ ಅಂತ. ಅವರು ಇಲ್ಲ ಸರ್ ಇಷ್ಟೆಲ್ಲ ಕೇಳಲೇಬೇಕು. ಜೇನು ಸಾಕಾಣಿಕೆ ಮಾಡ್ತೀರಾ, ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕುರಿ ಸಾಕಾಣಿಕೆ ಮಾಡ್ತೀರಾ, ಬಂಗಾರ ಎಷ್ಟಿದೆ ಹೇಳಂದ್ರೆ ಹೇಳ್ಬಿಡ್ತಾರೆ ಇವರು. ನೀವು ಬಂದು ಆಯ್ತು, ಈಗ ನಮ್ಮ ಮನೆಗಳಲ್ಲಾದರೆ ಹೆಂಡ್ತಿ ಕೇಳ್ತಾಳಪ್ಪ, ಇಂಥ ಬಂಗಾರ ತಗೋಬೇಕು ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ, ತಗೊಳ್ಳ, ಈ ತಿಂಗಳು ತಗೊಳ್ಳ, ಮುಂದಿನ ತಿಂಗಳು ತಗೊಳ್ಳ. DK ಶಿವಕುಮಾರ್ ಅವ್ರಿಗೆ ಅವ್ರ ಮನೆಯವ್ರೇನು ಹೇಳಿ ತಗೋತಾರೇನ್ರಿ ಬಂಗಾರ? ತಗೊಂಬಂದಿರ್ತಾರಪ್ಪ. ಅದರ ಲೆಕ್ಕ DK ಶಿವಕುಮಾರ್ ಅವ್ರ ಹತ್ರ ಇರುತ್ತಾ, ಎಷ್ಟು ಬಂಗಾರ ಮನೆಗೆ ಬಂದಿದೆ ಅಂತ. ಇವ್ರದ್ದು ಒಳ್ಳೆ ಕತೆ ಇವ್ರದ್ದು. ಕೋರ್ಟ್ ಕೇಸ್ ಇದ್ದಾವೆ ಅಂತ ಕೇಳಿದ್ರು. ಬೇಕಾದಷ್ಟಿದ್ದಾವೆ ಅಂದರು DK ಶಿವಕುಮಾರ್. ಬೇಕಾದಷ್ಟಿದ್ದಾವೆ ಅಂತ. ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಇತ್ತು. ಪ್ರಶ್ನೆಗಳು ಕುತೂಹಲಕಾರಿ, ಉತ್ತರಗಳು ಕುತೂಹಲಕಾರಿ. ಆದಾಯ ಎಷ್ಟು ಅಂತ ಕೇಳೋದು. DK ಶಿವಕುಮಾರ್ ಸ್ವಲ್ಪ ಗೊಂದಲ ಆಯಿತು. ಎಕ್ಸಾಕ್ಟಾಗಿ ಗೊತ್ತಿರಬೇಕು ಅಂತಲೇ ಇಲ್ಲಲ್ವಾ. ನಮ್ದು 6 ತಿಂಗಳ ಸಂಬಳ ಎಷ್ಟಿದೆಯಪ್ಪ ಅಂತ ಗೊತ್ತಿರುತ್ತೆ. DK ಶಿವಕುಮಾರ್ಗೆ ಗೊತ್ತಾಗಲಿಲ್ಲ ಅದು. ಸರ್ 20,000ದಿಂದ ಸ್ಲ್ಯಾಬ್ಗಳಿದ್ದಾವೆ ಅಂದರು. ಹೈಯೆಸ್ಟ್ ಸ್ಲ್ಯಾಬ್ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ ಅಂತಂದರು DK ಶಿವಕುಮಾರ್ ಅವರು. ಎಲ್ಲಕ್ಕಿಂತ ದೊಡ್ಡ ಸ್ಲ್ಯಾಬ್ ಯಾವುದಿದೆಯೋ ಅದನ್ನ ಹಾಕ್ಕೊಳ್ಳಿ ಅಂತ. ಕೇಳಿಸ್ಕೊಳ್ಳಿ ಒಂದು ಸಲ. ವಿದ್ಯಾ ಅವ್ರ ಬ್ಯಾಕ್ಗ್ರೌಂಡು ಕೇಳಿ ಇದೆಲ್ಲ ಈ ಪ್ರಶ್ನೆಗಳ ಇನ್ನು ಟ್ರ್ಯಾಕ್ಟ್ರು ನೀವು ಜೇನು ಸಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ಕಾಯಿಲೆ ಬಂದಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ, ಧರ್ಮ ಜಾತಿ ಧರ್ಮ ಸರ್, ಹಿಂದೂ ಸರ್, ಜಾತಿ ಸರ್. ಸರ್ ಇದರಲ್ಲಿ 3-4 ಇದರಲ್ಲಿದೆ ಸರ್. ದಾಸ, ಚೋಳ, ಒಕ್ಕಲಿಗ ಅಷ್ಟೇ. ವೈಯಕ್ತಿಕ ವಾರ್ಷಿಕ ಆದಾಯ ಸರ್ ಆಪ್ಷನ್ ಆಗಿದೆ ಸರ್. 20,000ರಿಂದ ಸ್ಲ್ಯಾಬ್ ಇದೆ ಸರ್. ಲಾಸ್ಟಿಗೆ ಆದಾಯ 12 ಲಕ್ಷ ಮೇಲ್ಪಟ್ಟಿದ್ದು ಲಾಸ್ಟ್ ಇದೆ ಸರ್. ಇಲ್ಲಿ ಕೋಆಪರೇಟಿವ್ ಸೊಸೈಟಿ, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅದ್ರ ಬಗ್ಗೆ ಇದೆ. ಫಾರ್ಮರ್ ಆರ್ ಪ್ರೆಸೆಂಟ್ ಅಂತ ಕೇಳ್ತೀವಿ ಸರ್. ಆ ಆಪ್ಷನ್ ಕೊಟ್ಟಿಲ್ಲ ಸರ್. ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆ? ಎಸ್ ಆರ್ ನೋ ಸರ್. ಎಸ್ ಸರ್. ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆ? ಎಸ್ ಆರ್ ನೋ ಸರ್. ಎಸ್ ಸರ್. ನೀವೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಸಪ್ರೇಟ್ಲಿ ಅವ್ರ ಕೂದಲಿದ್ದಾರೆ. ನನ್ನ ಮಕ್ಕಳು ಇಬ್ಬರು ಇಲ್ಲಿದ್ದಾರೆ, ಅವರು ಸಪ್ರೇಟ್ ಇದ್ದಾರೆ. ನನ್ನ ಮಗಳು ಬೇರೆ ಕಡೆ ಇದ್ದಾರೆ. ನಾನು ನನ್ನ ಹೆಂಡತಿ ಇದ್ದೀವಿ. ಆ ನಂಬರ್ ಇದರಲ್ಲಿ ಜನಸಂಖ್ಯೆ ಇಂಪಾರ್ಟೆಂಟ್.
ಕೇಳಿಲ್ವಲ್ಲ ನನ್ನ ಎಷ್ಟು ಜನ ಮಕ್ಕಳು ಅಂತ. ಫಸ್ಟ್ ಕುಟುಂಬ ಮುಖ್ಯಸ್ಥರು ತಗೊಂಡು ನೆಕ್ಸ್ಟ್ ಅದ್ರ ಕೆಳಗಡೆ ಅವರ ಒಡತಿ ನೆಕ್ಸ್ಟ್ ಮಕ್ಕಳು ಅದೆಲ್ಲ ತಗೊಂಡು ಹೋಗ್ತೀವಿ. ಜೀವನವೇ ಅಲ್ಲ. So we just put a number, sir. ಇದೆಯಾ ಇಲ್ವಾ ಅಂತ ಹೇಳಿ ಪರ್ಸನಲ್ ಡೀಟೇಲ್ ಹೋಗ್ಬಾರ್ದು. ಜೀವನವೇ ಅಲ್ಲ. So we just put a number, sir. ಇದೆಯಾ ಇಲ್ವಾ ಅಂತ ಹೇಳಿ ಮಂತ್ರಿ ಅಂತ ಮಾಡ್ತೀವಿ. ಆಪ್ಷನ್ ಕೊಟ್ಟಿಲ್ಲ ಆ ಥರ ಇಲ್ಲ ಸರ್. ಆಯ್ತು, ನೆಕ್ಸ್ಟ್ ಈ ಥರ ಪ್ಲೀಸ್ ಎಸ್ ಮಾಡ್ತೀವಿ. ಇತರ ಜನಪ್ರತಿನಿಧಿಗಳು ಯಾವ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ನೋಡಿದೆ ಇವತ್ತೇ ನನ್ನ ಫಾರಮ್ಮನ್ನು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ನಮ್ಮೂರಲ್ಲಿ ಅದು ಬೇರೆ ವಿಚಾರ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ಧರ್ಮ ಕೇಳಿದ್ದಕ್ಕೆ ಹಿಂದೂ ಅಂದರು, ಜಾತಿ ಅಂದರೆ ಒಕ್ಕಲಿಗ ಅಂದರು. ಸರ್ವೆ ಮಾಡೋದಕ್ಕೆ ಬಂದವರು ಅಂದರು ಒಕ್ಕಲಿಗರಲ್ಲಿ 4-5 ಥರ ಇದ್ದಾವೆ ಸರ್, ಯಾವ್ದು ಹಾಕ್ಕೋಬೇಕು ಅಂತ. ಒಕ್ಕಲಿಗ ಹಾಕ್ಕೊಳ್ಳಿ ಸಾಕು ಅಂದರು ಡಿ ಕೆ ಶಿವಕುಮಾರ್ ಅವರು. ಆರ್ ಅಶೋಕ್ ಅವರು ಯಾಕೋ ಇತ್ತೀಚೆಗೆ ಅವರು ಅಂದರೆ ಒಂಥರ ಸಿಟ್ಟಲ್ಲಿ ಮಾತಾಡ್ತಿದ್ದಾರಪ್ಪ. ಇದನ್ನು ಸ್ವಲ್ಪ ಲೈಟರ್ ವೇನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ರು ಆಗಿರೋದು. ಇದಕ್ಕೆ ಆಯೋಗ ಮಾನ ಮರ್ಯಾದೆ ಇಟ್ಕೊಂಡು ಪ್ರಶ್ನೆ ಕೇಳಲಿ ಅಂದರು ಆರ್ ಅಶೋಕ್ ಅವರು. ಡಿ ಕೆ ಶಿವಕುಮಾರೇ ಉತ್ತರಿಸಿಲ್ಲ ಅಂದರೆ ಜನ ಉತ್ತರ ಕೊಡ್ತಾರಾ ಅಂತ. ವಿಜಯಪುರದಲ್ಲಿದ್ದರು, ನೆರೆ ಪೀಡಿತ ಪ್ರದೇಶಗಳ ಭೇಟಿ ಕೊಡ್ತಾ ಇದೆ BJP ನಿಯೋಗ. ಅಲ್ಲಿ ಮಾತಾಡಿದ್ದು ಮಾನ ಮರ್ಯಾದೆ ಇಟ್ಕೊಂಡು ಪ್ರಶ್ನೆಗಳಿರಬೇಕು. ಹಳ್ಳಿಯಲ್ಲಿರೋ ಕೂಲಿಕಾರರಿಗೆ ಇಷ್ಟು ಪ್ರಶ್ನೆ ಕೇಳಿದ್ರೆ ಹೆಂಗೆ? ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನೋಡಿದವ್ರಿಗೆ ಉತ್ತರಿಸೋದಕ್ಕಾಗಿಲ್ಲ, ಜನಸಾಮಾನ್ಯರಿಗೆ ಕೊಡೋಕ್ಕಾಗತ್ತಾ ಅಂತ ವಿಪಕ್ಷ ನಾಯಕರ ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ. SLCಯಲ್ಲೂ 60 ಪ್ರಶ್ನೆಗಳು ಇರಲ್ಲ, ಅಲ್ಲೂ 10 ಪ್ರಶ್ನೆ ಇರ್ತದೆ. ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇವ್ರು ಮಾಡಿರೋರು, ಈ ಆಯೋಗದವ್ರು, ಅವ್ರಿಗೇನು ತಲೆ ಅಲ್ವಾ? ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಮಾಡಿದ್ರೆ ಸಿಂಪಲ್ ಆಗಿರಬೇಕು. ಹಳ್ಳಿಯಲ್ಲಿರೋ ಕೂಲಿ ಮಾಡೋನಿಗೆ ನೀನು 60 ಪ್ರಶ್ನೆ ಹಾಕಿದ್ರೆ ಅವನೇನು ಕೇಳ್ತಾನೆ? ಎಲ್ಲ ನೋಡಿರೋ ಅಂಥವ್ರು, ಇನ್ಕಮ್ ಟ್ಯಾಕ್ಸು ಎಲ್ಲ ನೋಡಿರೋರಿಗೆ ಆಗಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಬಡವನಿಗೆ ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ? ಸಾಮಾಜಿಕ ಸಮೀಕ್ಷೆ ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ನೀವು ಜಾತಿಗಳು 50 ಜಾತಿಗಳು ಹಾಕಿದ್ದೀರಾ, ಏನಕ್ಕೆ ಅವಶ್ಯಕತೆ ಇತ್ತು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಮಾನ ಮರ್ಯಾದೆ ಎಲ್ಲ ತೆಗೆದಾಕಿದ್ದಾರೆ. ನೋಡ್ರಿ, ನಾವು ಸಮೀಕ್ಷೆ ವಿರೋಧಿಗಳಲ್ಲ. ಸಮೀಕ್ಷೆ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಹಳ್ಳಿಯಲ್ಲಿರೋ ರೈತ ಚಿನ್ನ ಎಷ್ಟೈತೆ ಅಂತ ಅವ್ನಿಗೇನೋ ಗೊತ್ತಿರ್ತದ, ಬೆಳ್ಳಿ ಎಷ್ಟಿರ್ತದೆ ಗೊತ್ತಿರ್ತದೆ, ಅವ್ನು ತೂಕ ಹಾಕಬೇಕು. ತೂಕ ಹಾಕಿ ಆ ಗ್ರಾಮ್ಗಳ ಲೆಕ್ಕ ಎಲ್ಲೋತಾನ, ತೂಕ ಹಾಕ್ಸ್ಕೊಂಬರಕ್ಕೆ ಎಲ್ಲೋತಾನೆ. ನೋಡ್ರಿ, ತಪ್ಪು ರೀ, ಇದು ಟಾರ್ಚರ್ ಅಂತಾರೆ. ಇದು ಸರ್ಕಾರದ ಟಾರ್ಚರು. ಇದರಿಂದ ಯಾರಿಗೂ ಅನಾಹುತ ಆದರೆ ಸರ್ಕಾರನೇ ನೇರ ಕಾರಣ, ಅವ್ರ ಸಾವಿಗೆ ನೇರ ಕಾರಣ ಆಗ್ತಾರೆ. ಸರ್, ಮನೇಲಿ ಬೆಳ್ಳಿ ಬಂಗಾರ ಎಷ್ಟಿರುತ್ತೆ ಅಂತ ಹಳ್ಳಿಲಿರೋರು ಗೊತ್ತಿರುತ್ತೆ ಸ್ವಾಮಿ. ಅದೇನು KG ಗಟ್ಟಲೆ ಇರುತ್ತೆ ಅವ್ರ ಮನೇಲಿ, ಇಂತಿಷ್ಟು ತೊಲೆ ಇದೆ ಅಂತ ಲೆಕ್ಕ ಇರುತ್ತೆ ಅವ್ರ ಹತ್ರ. ಲೆಕ್ಕ ಇಲ್ಲಿರೋರ ಹತ್ರ ಇರಲ್ಲ. ನಿಮ್ಮಗಳ ಮನೇಲಿ ಎಷ್ಟೆಷ್ಟಿದೆ ಅನ್ನೋದರ ಲೆಕ್ಕ ನಿಮಗಿರೋದಿಲ್ಲ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.